Hello students, in this video we are going to learn direction cosines and direction ratios from 3D geometry. So first ಒಂದು 3D ಯಾವುದಾದ್ರೂ ಒಂದು ವೆಕ್ಟರು ಆರಿಜಿನ್ ಮುಖಾಂತರ ಪಾಸ್ ಆಗ್ತಿದೆ ಅಂದರೆ ಇದೇನು ಮಾಡುತ್ತಿಲ್ಲಿ ಈ ಆರಿಜಿನ್ ಮುಖಾಂತರದ ಪಾಸ್ ಆದಂಥ ವೆಕ್ಟರು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆ್ಯಕ್ಸಿಸ್ ಒಂದು ಆ್ಯಂಗಲ್ನ ಫಾರ್ಮ್ ಮಾಡುತ್ತೆ, ವಿತ್ ರೆಸ್ಪೆಕ್ಟ್ ಟು ವೈ ಆ್ಯಕ್ಸಿಸ್ ಆ್ಯಂಗಲ್ನ ಫಾರ್ಮ್ ಮಾಡುತ್ತೆ, ಅದೇ ಥರ ವಿತ್ ರೆಸ್ಪೆಕ್ಟ್ ಟು ಝೆಡ್ ಆ್ಯಕ್ಸಿಸ್ ಆ್ಯಂಗಲ್ನ ಫಾರ್ಮ್ ಮಾಡುತ್ತೆ. ಸೊ ಇಲ್ಲಿ ಆಲ್ಫಾ ಬೀಟಾ ಗಾಮಾ ಅಂತ ಮೂರು ಆ್ಯಂಗಲ್ ಬಂತು. ಆಲ್ಫಾ ಬೀಟಾ ಗಾಮಾ ಮೂರು ಆ್ಯಂಗಲ್ ಬಂತು. ಈ ಆ್ಯಂಗಲ್ಸನ್ನು ನಾವು ಡೈರೆಕ್ಷನ್ ಆ್ಯಂಗಲ್ಸ್ ಅಂತ ಕರಿತೀವಿ. ಅದೇ ಥರ ಈ ಆ್ಯಂಗಲ್ಸ್ಗೆ ನಾನು ಕಾಸ್ನ ಅಪ್ಲೈ ಮಾಡಿದ್ರೆ ಅಥವಾ ಕೊಸೈನ್ನ ಅಪ್ಲೈ ಮಾಡಿದ್ರೆ ಕಾಸ್ ಆಲ್ಫಾ, ಕಾಸ್ ಬೀಟಾ, ಕಾಸ್ ಗಾಮಾ ಕನ್ವರ್ಟ್ ಆಗುತ್ತೆ. ಇದನ್ನು ಡೈರೆಕ್ಷನ್ ಕೊಸೈನ್ಸ್ ಅಂತ ಕರಿತೀವಿ. ಸೊ ಜನರಲಿ ನಾವು ಎಲ್ ಈಕ್ವಲ್ಸ್ ಟು ಕಾಸ್ ಆಲ್ಫಾ ಅಂತ ಕರಿತೀವಿ, ಎಮ್ ಈಕ್ವಲ್ಸ್ ಟು ಕಾಸ್ ಬೀಟಾ ಅಂತ ಕರಿತೀವಿ, ಆ್ಯಂಡ್ ಎನ್ ಈಕ್ವಲ್ಸ್ ಟು ಕಾಸ್ ಗಾಮಾ ಅಂತ ಕರಿತೀವಿ. ಇದೇ ಡೈರೆಕ್ಷನ್ ಕೊಸೈನ್ಸ್, ರೈಟ್. ಈಗ ಡೈರೆಕ್ಷನ್ ರೇಷಿಯೋಸ್ ಬೇಕು. ಈಗ ಇಲ್ಲಿ ಏನು ಮಾಡೋದು, ನಾವು ಮೂರು ಆ್ಯಂಗಲ್ನ ತೊಗೊಂಡು ಡೈರೆಕ್ಷನ್ ಕೊಸೈನ್ಸ್ನ ಕಂಡುಹಿಡಿದು ಕಾಸ್ ಆಲ್ಫಾ, ಕಾಸ್ ಬೀಟಾ, ಕಾಸ್ ಗಾಮಾ ನೀವು ರಿಯಲ್ ನಂಬರ್ ಇಮ್ಯಾಜಿನ್ ಮಾಡಿ. ಯಾವುದೋ ಒಂದು ವೆಕ್ಟರ್ಗೆ 1, 2, 3 ಡೈರೆಕ್ಷನ್ ಕೊಸೈನ್ಸ್ ಅಂತ ಅಂದ್ಕೊಳ್ಳಿ, ರೈಟ್. ಈಗ ನಾನು ಈ ವ್ಯಾಲ್ಯೂಸ್ಗೆ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ? 2, 4, 6 ಆಗುತ್ತೆ. ಅಥವಾ ನಾನು 1/2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 1/2, 1, 3/2 ಆಗುತ್ತೆ. ಅಥವಾ ನಾನು 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇನ್ನೊಂದು ಸೆಟ್ ಆಫ್ ನಂಬರ್ ಬರುತ್ತೆ, 4 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇನ್ನೊಂದು ಸೆಟ್ ಆಫ್ ನಂಬರ್ ಬರುತ್ತೆ. ಹಿಂಗೆ ಯಾವುದಾದ್ರೂ ಒಂದು ರಿಯಲ್ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ ಬೇರೆ ಬೇರೆ ಸೆಟ್ ಆಫ್ ನಂಬರ್ಸ್ ಬರ್ತಾ ಹೋಗುತ್ತೆ. ಈ ಎಲ್ಲ ವ್ಯಾಲ್ಯೂಸನ್ನು ಕೂಡ ನಾವು ಡೈರೆಕ್ಷನ್ ರೇಷಿಯೋಸ್ ಅಂತ ಕರಿತೀವಿ. ದಿಸ್ ಈಸ್ ಬೇಸಿಕ್ ಡೆಫಿನೇಷನ್ ಆಫ್ ಡೈರೆಕ್ಷನ್ ಕೊಸೈನ್ಸ್ ಆ್ಯಂಡ್ ಡೈರೆಕ್ಷನ್ ರೇಷಿಯೋಸ್. ಮೋಸ್ಟ್ ಕಾಮನ್ಲಿ ನಾವು ಡೈರೆಕ್ಷನ್ ರೇಷಿಯೋಸ್ನ ಎ, ಪಿ, ಸಿ ಇಂದ ಡಿನೋಟ್ ಮಾಡ್ತೀವಿ. ಡೈರೆಕ್ಷನ್ ಕೊಸೈನ್ಸ್ನ ಎಲ್, ಎಮ್, ಎನ್ ಇಂದ ಡಿನೋಟ್ ಮಾಡ್ತೀವಿ. ದೀಸ್ ನಂಬರ್ಸ್ ಆರ್ ಆಲ್ವೇಸ್ ಪ್ರೊಪೋರ್ಷನಲ್, ರೈಟ್. ಅದಕ್ಕೋಸ್ಕರ ನಾವು ಹೇಳೋದು ಎಲ್ ಬೈ ಎ, ಎಮ್ ಬೈ ಬಿ, ಎನ್ ಬೈ ಸಿ ಈಸ್ ಆಲ್ವೇಸ್ ಪ್ರೊಪೋರ್ಷನಲ್ ಟು ಸಮ್ ಕಾನ್ಸ್ಟೆಂಟ್ ಕೆ. ಕ್ಲಿಯರ್? ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಮಗೀಗ ಯಾವುದೋ ಒಂದು ವೆಕ್ಟರು ಆರಿಜಿನ್ ಮುಖಾಂತರ ಪಾಸ್ ಆದರೆ ಓಕೆ, ಈಸಿಯಾಗಿ ಆಲ್ಫಾ ಬೀಟಾ ಗಾಮಾ ಸಿಗುತ್ತೆ. ನಾವೇನು ಮಾಡ್ತೀವಿ, ಡೈರೆಕ್ಷನ್ ರೇಷಿಯೋಸ್ನ ಕಂಡಿತೀವಿ, ಡೈರೆಕ್ಷನ್ ಕೊಸೈನ್ನ ಕಂಡಿತೀವಿ, ಎವ್ರಿಥಿಂಗ್ ಈಸ್ ಫೈನ್. ಯಾವುದಾದ್ರೂ ಒಂದು ವೆಕ್ಟರ್ ಇಲ್ಲಿ ಪಾಸ್ ಆಗ್ತಿದೆ, ಇಲ್ಲಿ ಅಬ್ಸರ್ವ್ ಮಾಡಿ. ಇದಕ್ಕೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್, ಝೆಡ್ ಆ್ಯಕ್ಸಿಸ್ ಆ್ಯಂಗಲ್ ಹೆಂಗೆ ಫೈಂಡ್ ಮಾಡಬೇಕು ಅಂದರೆ, ನಾವು ಇದಕ್ಕೆ ಪ್ಯಾರಲಲ್ ಆಗಿ ಇನ್ನೊಂದು ವೆಕ್ಟರ್ನ ಬರ್ಕೋಬೇಕು, ದಟ್ ಹ್ಯಾಸ್ ಟು ಪಾಸಸ್ ಥ್ರೂ ಆರಿಜಿನ್. ಸೊ ಅವಾಗ ಇಲ್ಲಿ ಎಕ್ಸ್ ಆ್ಯಕ್ಸಿಸ್ ಜೊತೆಗೆ ಏನು ಆ್ಯಂಗಲ್ ಫಾರ್ಮ್ ಆಗುತ್ತೋ ಇಲ್ಲೂ ಕೂಡ ಸೇಮ್ ಆ್ಯಂಗಲ್ ಇರುತ್ತೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆ್ಯಕ್ಸಿಸ್, ಸೇಮ್ ವಿತ್ ರೆಸ್ಪೆಕ್ಟ್ ಟು ವೈ ಆ್ಯಕ್ಸಿಸ್, ಸೇಮ್ ವಿತ್ ರೆಸ್ಪೆಕ್ಟ್ ಟು ಝೆಡ್ ಆ್ಯಕ್ಸಿಸ್. ಅವಾಗ ಏನಾಗುತ್ತೆ, ಎಲ್ಲ ವೆಕ್ಟರ್ಸ್ಗೂ ಕೂಡ ನಮಗೆ ಡೈರೆಕ್ಷನ್ ರೇಷಿಯೋಸ್ ಮತ್ತು ಡೈರೆಕ್ಷನ್ ಕೊಸೈನ್ ಸಿಗುತ್ತೆ. ಸೊ ಒಂದು ನೆನಪಿರೋಕೆ ನಿಮಗೆ, ಯಾವುದೇ ಲೈನ್ ಸೆಗ್ಮೆಂಟ್ ತೊಗೊಂಡ್ರು ಕೂಡ ಅದು ಡೈರೆಕ್ಟೆಡ್ ಲೈನ್ ಸೆಗ್ಮೆಂಟ್ ಆದರೆ ದೆರ್ ಈಸ್ ಓನ್ಲಿ ಒನ್ ಸೆಟ್ ಆಫ್ ಡೈರೆಕ್ಷನ್ ಕೊಸೈನ್ಸ್ ಆ್ಯಂಡ್ ಇನ್ಫಿನಿಟ್ಲಿ ಮೆನಿ ಸೆಟ್ ಆಫ್ ಡೈರೆಕ್ಷನ್ ರೇಷಿಯೋಸ್. ಡನ್. ಇಲ್ಲಿ ಇಮ್ಯಾಜಿನ್ ಮಾಡಿ, ಇಲ್ಲಿ ಯಾವುದೋ ಒಂದು ವೆಕ್ಟರ್ನ ಕೊಟ್ಟಿದ್ದಾರೆ ಎಕ್ಸ್ ಐ ಪ್ಲಸ್ ವೈ ಜೆ ಪ್ಲಸ್ ಝೆಡ್ ಕೆ ಅಂತ. ಈ ವೆಕ್ಟರ್ಗೆ ನಾನು ಡೈರೆಕ್ಷನ್ ಕೊಸೈನ್ಸ್ನ ಫೈಂಡ್ ಮಾಡಬೇಕು. ನನಗೆ ಜನರಲಿ ಈ ಪಾಯಿಂಟ್ ಪಿ ಅಂತ ಗೊತ್ತು, ಇದಕ್ಕೆ ವ್ಯಾಲ್ಯೂಸ್ ಎಕ್ಸ್, ವೈ, ಝೆಡ್ ಆರ್ ಕೋಆರ್ಡಿನೇಟ್ಸ್. ಇದು ಎಕ್ಸ್ ಆ್ಯಕ್ಸಿಸ್ ಆಗಿರೋದ್ರಿಂದ ಇಫ್ ಐ ಡ್ರಾ ಎ ಪರ್ಪೆಂಡಿಕ್ಯುಲರ್ ಮೀನ್ಸ್ ಇದೇನಾಗುತ್ತೆ, ಕಾಂಪೊನೆಂಟ್ ಆಫ್ ಎಕ್ಸ್ ಆಗುತ್ತೆ. ನಾನೀಗೇನು ಮಾಡ್ತೀನಿ, ಈ ಲೈನಲ್ಲಿ ಲೆಂತ್ ಬೇಕು ಅಂದರೆ ಐ ಶುಡ್ ಟೇಕ್ ಮ್ಯಾಗ್ನೆಟ್ಯೂಡ್ ಆಫ್ ಗಿವನ್ ವೆಕ್ಟರ್, ದಟ್ ವಿಲ್ ಬಿ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಪ್ಲಸ್ ಝೆಡ್ ಸ್ಕ್ವಯರ್. ಈಗ ನನಗೆ ಕಾಸ್ ಆಲ್ಫಾ ಬೇಕು ಅಂದರೆ ಏನು ಮಾಡ್ತೀರಾ, ಅಥವಾ ಎಲ್ ಬೇಕು ಅಂದರೆ ಏನು ಮಾಡ್ತೀರಾ, ಎಲ್ ವಿಲ್ ಬಿ ಈಕ್ವಲ್ಸ್ ಟು ಎಕ್ಸ್ ಬೈ ಮ್ಯಾಗ್ನೆಟ್ಯೂಡ್ ಆಫ್ ದಿಸ್ ವೆಕ್ಟರ್. ಈ ವ್ಯಾಲ್ಯೂನ ಆರ್ ಅಂತ ತಗೊಂಡ್ರೆ ಆರ್. ಅದೇ ಥರ ಇಫ್ ಐ ವಾಂಟ್ ಟು ಫೈಂಡ್ ಎಮ್, ದಟ್ ವಿಲ್ ಬಿ ಈಕ್ವಲ್ಸ್ ಟು ವೈ ಬೈ ಆರ್. ನೆಕ್ಸ್ಟು ಎನ್ ವಿಲ್ ಬಿ ಈಕ್ವಲ್ಸ್ ಟು ಝೆಡ್ ಬೈ ಆರ್. ನಿಮ್ಗೆ ಏನಾದರೂ ಕ್ವಶನ್ ಈ ಥರ ಕೊಟ್ಟರೆ, ಫೈಂಡ್ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎ ವೆಕ್ಟರ್ ಐ ಪ್ಲಸ್ 2j ಪ್ಲಸ್ 3k. ಸೊ ಈ ಕೇಸಲ್ಲಿ ಏನು ಮಾಡ್ತೀರಾ, ಫಸ್ಟು ವಿ ನೀಡ್ ಟು ಫೈಂಡ್ ಮ್ಯಾಗ್ನೆಟ್ಯೂಡ್, ದಟ್ ವಿಲ್ ಬಿ 1 ಸ್ಕ್ವಯರ್ ಪ್ಲಸ್ 2 ಸ್ಕ್ವಯರ್ ಪ್ಲಸ್ 3 ಸ್ಕ್ವಯರ್. ದಿಸ್ ಗಿವ್ಸ್ 9 ಪ್ಲಸ್ 4 plus 1. This will be equals to root
14. ನೆಕ್ಸ್ಟ್ ಏನು ಮಾಡ್ತೀರಾ, ತೊಗೊತೀರಾ. ಎಲ್ ವಿಲ್ ಬಿ ಈಕ್ವಲ್ಸ್ ಟು ವಾಟ್, ಕೋಎಫಿಷಿಯಂಟ್ ಆಫ್ ಐ ಈಸ್ 1/√14. ನೆಕ್ಸ್ಟ್ ಒನ್, m will be equals to 2/√14. n will be equals to 3/√14. This is the way we can find direction cosines if we know any position vector. ನೆಕ್ಸ್ಟ್ ನಾವೀಗ ಯಾವುದಾದ್ರು ಎರಡು ಪಾಯಿಂಟ್ನ ಕೊಟ್ಟಿದ್ದಾರೆ, ಅಂದರೆ ಇದು ಯಾವುದೋ ಒಂದು ಪಾಯಿಂಟ್ ಇಲ್ಲಿದೆ x1 y1 z1 ಅಂತ. ಸೊ ಇಲ್ಲಿ x1 y1 z1 ಒಂದು ಪಾಯಿಂಟು, x2 y2 z2 ಒಂದು ಪಾಯಿಂಟು, ಇಲ್ಲಿ ಎರಡು ಪಾಯಿಂಟ್ನ ಕೊಟ್ಟಿದ್ದಾರೆ. ನಾನೀಗ ಈ ಪಿ ಕ್ಯೂ ವೆಕ್ಟರ್ನ ಡೈರೆಕ್ಷನ್ ಕೊಸೈನ್ಸ್ ಫೈಂಡ್ ಮಾಡಬೇಕು ಅಂದರೆ ಫಸ್ಟು ವಿ ಶುಡ್ ಫೈಂಡ್ ಎ ಡಿಸ್ಟೆನ್ಸ್ ಬಿಟ್ವೀನ್ ಪಿ ಆ್ಯಂಡ್ ಕ್ಯೂ. ಯಾವ ಫಾರ್ಮುಲಾ, ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವಯರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವಯರ್ ಪ್ಲಸ್ z2 ಮೈನಸ್ z1 ಹೋಲ್ ಸ್ಕ್ವಯರ್. ದಿಸ್ ಈಸ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ ಪಿ ಆ್ಯಂಡ್ ಕ್ಯೂ. ನಂತರದಲ್ಲಿ ಏನು ಮಾಡಬೇಕು, ನೀವು ಡೈರೆಕ್ಷನ್ ರೇಷಿಯೋಸ್ ಆಫ್ ಪಿ ಕ್ಯೂ ತೊಗೋಬೇಕು. ಡೈರೆಕ್ಷನ್ ರೇಷಿಯೋಸ್ ಆಫ್ ಪಿ ಕ್ಯೂ ಸಿಗಬೇಕು ಅಂದರೆ ಡಿಫ್ರೆನ್ಸ್ ಆಫ್ ಕೋಆರ್ಡಿನೇಟ್ಸ್ ತೊಗೋಬೇಕು. ಐದರ್ ನೀವು x1 ಮೈನಸ್ x2 ಕಮ y1 ಮೈನಸ್ y2 ಕಮ z1 ಮೈನಸ್ z2 ತೊಗೊಳ್ಳಿ, ಆರ್ x2 ಮೈನಸ್ x1 ಕಮ y2 ಮೈನಸ್ y1 z2 ಮೈನಸ್ z1 ಇದನ್ನಾದರೂ ತೊಗೊಳ್ಳಿ. ಇದು ಡೈರೆಕ್ಷನ್ ರೇಷಿಯೋಸ್ ಕೊಡುತ್ತೆ. This divides PQ will be the direction cosines for these 2 points. Next one, we need to prove L square plus M square plus N square equals to 1. For that purpose, L ಅಂದರೆ cos alpha, M ಅಂದರೆ cos beta, N ಅಂದರೆ cos gamma ಆಲ್ರೆಡಿ ಗೊತ್ತು. ಸೊ ಅಲ್ಲಿಗೆ cos square alpha plus cos square beta plus cos square gamma will be equals to 1 ಅಂತ ಪ್ರೂವ್ ಮಾಡಬೇಕು ಅಲ್ವಾ. ದಟ್ ಪರ್ಪಸ್ ವಿಲ್ ಟೇಕ್ ಎ ವೆಕ್ಟರ್. ಸೊ ಈಗ ಈ ವೆಕ್ಟರ್ಗೆ ನಾನು ಇದು ಯಾವುದೋ ಪಾಯಿಂಟು ಎಕ್ಸ್ ವೈ ಝಡ್ ಇತ್ತು ಅಂದರೆ ಫಸ್ಟ್ ನಾನೀಗ ತೊಗೊತೀನಿ, ಇದು ಕೋಆರ್ಡಿನೇಟ್ ಎಕ್ಸ್ ಆಗುತ್ತೆ, ಇದು ಆರ್ ಆಗುತ್ತೆ. ದಟ್ಸ್ ವೈ ಎಲ್ ವಿಲ್ ಬಿ ಈಕ್ವಲ್ಸ್ ಟು ವಾಟ್ ಇಯರ್, ಎಲ್ ವಿಲ್ ಬಿ ಈಕ್ವಲ್ಸ್ ಟು ಎಕ್ಸ್ ಬೈ ಆರ್. ಲೈಕ್ ವೈಸ್ ಎಮ್ ವಿಲ್ ಬಿ ಈಕ್ವಲ್ಸ್ ಟು ವಾಟ್, ವೈ ಬೈ ಆರ್. ಎನ್ ವಿಲ್ ಬಿ ಈಕ್ವಲ್ಸ್ ಟು ವಾಟ್, ಝಡ್ ಬೈ ಆರ್, ವೇರ್ ಆರ್ ಈಸ್ magnitude of this vector OP, that is square root of x square plus y square plus z square. So same values na LMN na ಇಲ್ಲಿ ಪುಟ್ ಮಾಡಿ. ಸೊ ಪುಟ್ ಮಾಡಿದ್ರೆ ಈಗ ಏನಾಗುತ್ತೆ, ಇದು L square will be equals to x square by r square plus M square will be equals to y square by r square plus N square will be equals to z square by r square. It will be equals to 1. Next, denominator is r square, numerator is x square plus y square plus z square will be equals to what? This will be again will be equals to what? If this is r means this will be equals to r square divides r square. It will be equals to what? 1. So L square plus M square plus N square will be equals to what? 1. ನಮಗೇನಾದರೂ ಡೈರೆಕ್ಷನ್ ರೇಷಿಯೋಸ್ ಗೊತ್ತಿದ್ದಾಗ ಡೈರೆಕ್ಷನ್ ಕೊಸೈನ್ಸ್ ಫೈಂಡ್ ಮಾಡೋದು ಹೇಗೆ ಅಂದರೆ, ಈಗ ಎ ಬಿ ಸಿ ಏನಾದರೂ ಡೈರೆಕ್ಷನ್ ರೇಷಿಯೋಸ್ ಆಗಿ ಎಲ್ ಎಮ್ ಎನ್ ಆರ್ ಡೈರೆಕ್ಷನ್ ಕೊಸೈನ್ಸ್ ಆದರೆ ನಮಗೆ ಗೊತ್ತು LMN and ABC are proportional, right? LMN and ABC are proportional, they satisfies this relation. So L will be equals to what, A times of K, M will be equals to what, B times of K, and N will be equals to what, C times of K. We need to find K here. To find K, we will apply the formula L square plus M square plus N square will be equals to 1. On the base of this formula, ಇಲ್ಲಿ ಏನು ಬರುತ್ತೆ ನನಗಿಲ್ಲಿ, ಇಲ್ಲಿ ನಾನು ಪುಟ್ ಮಾಡಿದ್ರೆ ವ್ಯಾಲ್ಯೂಸ್ನ ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಕೆ. ಆನ್ ದ ಬೇಸ್ ಆಫ್ ದಟ್ ವಿಲ್ ಗೆಟ್ ದ ಫಾರ್ಮುಲಾಸ್. These three are the formulas to find the values of L, M, N, where A, B, C are direction ratios. This is the whole concept of direction ratios and direction cosines. Now we start first exercise. So first question ಏನಿದೆ ಅಂದರೆ, alpha equals to 90 degree, beta equals to 135 degree and gamma equals to 45 degree. Find ಡೈರೆಕ್ಷನ್ ಕೊಸೈನ್ಸ್. ಜಸ್ಟ್ ಈಗ ಕಾಸ್ ಆಲ್ಫಾ ತೊಗೊಳ್ಳಿ. ಕಾಸ್ ಆಲ್ಫಾ ಅಂದರೆ ಕಾಸ್ 90 ಡಿಗ್ರಿ. ಸೊ ಕಾಸ್ 90 ವಿಲ್ ಬಿ ಈಕ್ವಲ್ಸ್ ಟು ವಾಟ್, 0. ನೆಕ್ಸ್ಟು ಕಾಸ್ ಬೀಟಾ ತೊಗೊಳ್ಳಿ. ಕಾಸ್ ಬೀಟಾ ವಿಲ್ ಬಿ ಈಕ್ವಲ್ಸ್ ಟು ಕಾಸ್ 135 ಡಿಗ್ರಿ. ಇದ್ರ ವ್ಯಾಲ್ಯೂ ಎಷ್ಟು ಅಂದರೆ -1/√2 ಆಗುತ್ತೆ.
ಅದೇ ಥರ ಕಾಸ್ ಗಾಮಾ ವಿಲ್ ಬಿ ಈಕ್ವಲ್ಸ್ ಟು ಕಾಸ್ 45 ಡಿಗ್ರಿ ಆ್ಯಂಡ್ ದಿಸ್ ವಿಲ್ ಬಿ ಈಕ್ವಲ್ಸ್ ಟು 1/√2. ನನಗೀಗ ಡೈರೆಕ್ಷನ್ ಕೊಸೈನ್ ಸಿಕ್ತು 0, -1/√2 ಪ್ಲಸ್ 1/√2. ಸೊ ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ಫೈಂಡ್ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎ ಲೈನ್ ವಿಚ್ ಮೇಕ್ಸ್ ಈಕ್ವಲ್ ಆ್ಯಂಗಲ್ ವಿತ್ ಕೋಆರ್ಡಿನೇಟ್ ಆಕ್ಸಿಸ್. ಅಂದರೆ ಆಲ್ಫಾ ವ್ಯಾಲ್ಯೂ, ಬೀಟಾ ವ್ಯಾಲ್ಯೂ, ಗಾಮಾ ವ್ಯಾಲ್ಯೂ ಸೇಮ್ ಆಗುತ್ತೆ. ಆಲ್ಫಾ ಬೀಟಾ ಗಾಮಾ ಸೇಮ್ ಆದರೆ ಎಲ್ ಈಕ್ವಲ್ಸ್ ಟು ಎಮ್ ಈಕ್ವಲ್ಸ್ ಟು ಎನ್ ಆಗುತ್ತೆ. ಅದೇ ಥರ L² ಪ್ಲಸ್ M² ಪ್ಲಸ್ N² ಈಕ್ವಲ್ಸ್ ಟು ವಾಟ್? 1. ಆಲ್ರೆಡಿ ವಿ ನೋ. Now substitute all three values are same means this will be L² plus L² plus L² will be equals to 1. Then 3L² equals to what? 1. Then L² equals to 1/3. Then L equals to what? L equals to plus or minus 1/√3. So ಅಲ್ಲಿಗೆ ಆನ್ಸರು L ವ್ಯಾಲ್ಯೂ ಪ್ಲಸ್ ಆರ್ ಮೈನಸ್ 1/√3, M ವ್ಯಾಲ್ಯೂ ಪ್ಲಸ್ ಆರ್ ಮೈನಸ್ 1/√3, N ವ್ಯಾಲ್ಯೂ ಪ್ಲಸ್ ಆರ್ ಮೈನಸ್ 1/√3. That's it. Next question. If line has direction ratios -18, 12 and -4 and find direction cosines. ಸೊ ಇದಕ್ಕೆ ಫಸ್ಟ್ ಏನು ಮಾಡ್ತೀರಾ? ಫಸ್ಟ್ ನಮಗೆ ಈಗ ABC ಕೊಟ್ಟಿದ್ದಾರೆ, LMN ಫೈಂಡ್ ಮಾಡಬೇಕು. ವಿ ನೋ ದ ಫಾರ್ಮುಲಾಸ್. ಇಲ್ಲಿ ನೋಡಿ, ABC ವ್ಯಾಲ್ಯೂಸ್ ಗೊತ್ತು. ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಆಫ್ ABC ವೇರ್ A is this one, B is this, C is this. Substitute in these three formulas, you will get direction cosines. That is, so simplify these three values, you will get the answer. Next question. Show that these 3 points are collinear. It's next question. ಈಗ ಕೊಲಿನಿಯರ್ ಫೈಂಡ್ ಮಾಡಬೇಕು ಅಂದರೆ ಡೈರೆಕ್ಷನ್ ರೇಷಿಯೋಸು ಪ್ರಪೋರ್ಷನಲ್ ಆಗಬೇಕು. ಸೊ ಡೈರೆಕ್ಷನ್ ರೇಷಿಯೋಸ್ ಬೇಕು ಅಂದರೆ ಟೇಕ್ ಡಿಫರೆನ್ಸ್. ಈ ಪಾಯಿಂಟ್ನ ಎ ತೊಗೊಳ್ಳಿ, ಈ ಪಾಯಿಂಟ್ನ ಬಿ ತೊಗೊಳ್ಳಿ, ಈ ಪಾಯಿಂಟ್ನ ಸಿ ತೊಗೊಳ್ಳಿ. ಸೊ ಡೈರೆಕ್ಷನ್ ರೇಷಿಯೋಸ್ ಆಫ್ AB ಫೈಂಡ್ ಮಾಡಿ ಆ್ಯಂಡ್ ಡೈರೆಕ್ಷನ್ ರೇಷಿಯೋಸ್ ಆಫ್ AC ಫೈಂಡ್ ಮಾಡಿ. ಒಂದಕ್ಕೊಂದು ಪ್ರಪೋರ್ಷನಲ್ ಆಗಿತ್ತು ಅಂದರೆ ದೀಸ್ 3 ಪಾಯಿಂಟ್ಸ್ ಆರ್ ಕೊಲಿನಿಯರ್. ಸೊ ABಗೋಸ್ಕರ ಫಸ್ಟ್ ನನಗೆ ಏನು ತೊಗೊತೀನಿ? ಡೈರೆಕ್ಷನ್ ರೇಷಿಯೋಸ್ ಆಫ್ AB ಬೇಕು. ಸೊ ಅಲ್ಲಿಗೆ ಪಾಯಿಂಟ್ ಬಿ ಯಾವುದು? -1, -2, -1, -2, 3, 4. ಇದನ್ನು ಸಬ್ಟ್ರ್ಯಾಕ್ಟ್ ಮಾಡೋದಕ್ಕೆ ಬರೋಂಥ ಆನ್ಸರು -1 -2 is -3. ಸೊ -2 -3 -5. ನೆಕ್ಸ್ಟ್ 1 -4 is 3. ನೆಕ್ಸ್ಟ್ AC ತೊಗೊಂಡ್ರೆ AC will be equals to point C is 5, 8, 7 -2, 3, 4. ಸೊ ಇಲ್ಲಿ ತೊಗೊಂಡ್ರೆ 5 - 2 is 3, 8 - 3 is 5, 7 - 4 is 3. ಇಲ್ಲಿ ಅಬ್ಸರ್ವ್ ಮಾಡಿ, ಒಂದಕ್ಕೊಂದು ರೇಷಿಯೋಸ್ ಪ್ರಪೋರ್ಷನಲ್ ಆಗಿದೆ. ಸೊ ಇದು ಸೇಮ್ ವ್ಯಾಲ್ಯೂ, ಇದು ಸೇಮ್ ವ್ಯಾಲ್ಯೂ, ಪ್ರಪೋರ್ಷನಲ್. ಸೊ ಹಾಗಾಗಿ ABC ಆರ್ ಕೊಲಿನಿಯರ್ ಪಾಯಿಂಟ್ಸ್. ABACನೇ ಅಲ್ಲ, ನೀವು BC ಕೂಡ ತೊಗೋಬೋದು, ಅದು ಕೂಡ ಮಲ್ಟಿಪಲ್ಸ್ ಆಫ್ ದೀಸ್ ವ್ಯಾಲ್ಯೂಸೇ ಬರುತ್ತೆ. ಸೊ ಈ ಥರ ನಾವು ಈ ಪಾಯಿಂಟ್ಸು ಕೊಲಿನಿಯರ್ ಅಂತ ಡೈರೆಕ್ಷನ್ ರೇಷಿಯೋಸ್ನ ಯೂಸ್ ಮಾಡ್ಕೊಂಡು ಹೇಳ್ಬೋದು. ನಂತರದಲ್ಲಿ ನೀವು ಅಡಿಷ್ನಲ್ ಕ್ವಶನ್ಸ್ ಅಂದರೆ ನಿಮಗೆ ಡೈರೆಕ್ಷನ್ ರೇಷಿಯೋಸ್ ಆಫ್ ಎಕ್ಸ್ ಆ್ಯಕ್ಸಿಸ್ ಗೊತ್ತಿರಬೇಕು 0, 0, 1. ಡೈರೆಕ್ಷನ್ ರೇಷಿಯೋಸ್ ಆಫ್ ವೈ ಆ್ಯಕ್ಸಿಸ್ ಗೊತ್ತಿರಬೇಕು 0, 1. ಡೈರೆಕ್ಷನ್ ರೇಷಿಯೋಸ್ ಆಫ್ ಎಕ್ಸ್ ಆ್ಯಕ್ಸಿಸ್ ಈಸ್ 1, 0, 0. ಡೈರೆಕ್ಷನ್ ರೇಷಿಯೋಸ್ ಆಫ್ ವೈ ಆ್ಯಕ್ಸಿಸ್ 0, 1, 0. ಡೈರೆಕ್ಷನ್ ರೇಷಿಯೋಸ್ ಆಫ್ ಝೆಡ್ ಆ್ಯಕ್ಸಿಸ್ ಈಸ್ 0, 0, 1. ಇದು ಎಕ್ಸ್ ಆ್ಯಕ್ಸಿಸ್, ಇದು ವೈ ಆ್ಯಕ್ಸಿಸ್, ಇದು ಝೆಡ್ ಆ್ಯಕ್ಸಿಸ್. ದಿಸ್ ಇಸ್ ಆಲ್ ಅಬೌಟ್ ಡೈರೆಕ್ಷನ್ ರೇಷಿಯೋಸ್ ಆ್ಯಂಡ್ ಡೈರೆಕ್ಷನ್ ಕೊಸೈನ್ಸ್. ವೆಯ್ಟೇಜ್ 1 ರಿಂದ 2 ಮಾರ್ಕ್ಸ್ನ ಈ ಟಾಪಿಕಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಆಲ್.